ಬೆಂಗಳೂರು ನಗರವನ್ನು ಬಿಬಿಎಂಪಿಯಿಂದನೇ ರಕ್ಷಣೆ ಮಾಡಿ ಬೆಂಗಳೂರು ನಗರವನ್ನು ಈ ಬಿಬಿಎಂಪಿಯಿಂದನೇ ರಕ್ಷಣೆ ಮಾಡಿ ಬೆಂಗಳೂರು ನಗರವನ್ನು ಬಿಬಿಎಂಪಿಯಿಂದನೇ ರಕ್ಷಣೆ ಮಾಡಿ. 184ನೇ ವಾರ್ಡ್ನ ಉತ್ತರಹಳ್ಳಿ ಬಿಬಿಎಂಪಿ ಕಚೇರಿಯಲ್ಲಿನ ಭ್ರಷ್ಟಾಚಾರ, ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಸಾರ್ವಜನಿಕ ಹಕ್ಕುಗಳ ಮೇಲಿನ ಅವಮಾನ. ತುರ್ತು ಕಾರ್ಯಕ್ರಮಕ್ಕೆ ಅಲ್ಲಿನ ನಾಗರಿಕರು ಮನವಿ ಸಲ್ಲಿಸಿದರು. ಬಿಬಿಎಂಪಿ ಇದೀಗ ಸೇವಾ ಸಂಸ್ಥೆಯಲ್ಲ, ಲಂಚ ಪಡೆಯುವ ಕಂಪನಿಯಾಗಿದೆ. 184ನೇ ವಾರ್ಡ್ನ ಉತ್ತರಹಳ್ಳಿ ಕಚೇರಿಯ ಸ್ಥಿತಿ ನೋಡಿದರೆ, ಈ ಕಚೇರಿ ಸಾರ್ವಜನಿಕರ ಸೇವೆಗೆ ಅಲ್ಲ, ಅಧಿಕಾರಿಗಳ ನಂಬಿಕೆ ದ್ರೋಹಕ್ಕೆ ಹಬ್ಬವಾಗಿದೆ ಎನಿಸುತ್ತದೆ. ಇಲ್ಲಿ ಅವೈಜ್ಞಾನಿಕವಾಗಿ ಫಸ್ಟ್ ಏನ್ ಮಾಡಿದ್ರು, ಜನವರಿನಲ್ಲಿ ಸ್ಟಾರ್ಟ್ ಆಯಿತು. ನಮ್ಮ ಹೈಕೋರ್ಟ್ ಆದೇಶದ ಪ್ರಕಾರ ವಾರ್ಡ್ ಕಮಿಟಿ ಜನವರಿನಲ್ಲಿ ನಿಲ್ಲಿಸ್ಬಿಟ್ಟಿದ್ರು, ಇನ್ನೂ ಕರೋನಾ ಅಂದ್ಬಿಟ್ಟು. ಮತ್ತೆ ಅದು ಸ್ಟಾರ್ಟ್ ಆಗಿದ್ದು ಜನವರಿಯಿಂದ ಸ್ಟಾರ್ಟ್ ಆಗಿದ್ದು. ಆವತ್ತಿಂದ ನಾಗರಿಕರು ಬಂದು ದೂರುಗಳು ಕೊಡ್ತಾ ಇದ್ದಾರೆ. ಇವತ್ತಿನ ತನಕ ಒಂದೇ ಒಂದು ದೂರು ಇತ್ಯರ್ಥ ಮಾಡಿಲ್ಲ. ಪ್ಲಸ್ ವಾರ್ಡ್ ಕಮಿಟಿಗೆ ಹೈಕೋರ್ಟ್ ಆದೇಶದ ಪ್ರಕಾರ ಬರಬೇಕಾಗಿರೋ ಅಧಿಕಾರಿಗಳನ್ನ ಬರ್ಸಕ್ಕೂ ಇವ್ರ ಕೈಯಲ್ಲಿ ಕರ್ಸಕ್ಕೂ ಇಲ್ಲಿ ಆಗ್ತಾ ಇಲ್ಲ. ನಾಗರಿಕರು ಬಂದಾಗ್ಬಿಟ್ಟ ಹೋದಾಗ್ಬಿಟ್ಟ ಅನ್ನೋ ಥರ ಇಲ್ಲಿ ಬಂದು ಕೂತ್ಕೊಂಡು, ಇಲ್ಲಿ ನಾಗರಿಕರು ಬಂದರೆ ಅವ್ರಿಗೆ ತರಗೆ ಚೇರ್ಗಳಿರಲ್ಲ, ಕುಡಿಯೋಕ್ಕೆ ನೀರಿರಲ್ಲ, ಬೇಸಿಕ್ ಕಮ್ಯುನಿಟೀಸ್ ಅವರು. ಅದನ್ನೇ ಇಲ್ಲದೇ ವಾರ್ಡ್ ಕಮಿಟಿಗಳು ನಡೆಸ್ತೀವಿ ಅಂದರು. ಮೂರು ವಾರ್ಡ್ಗೆ ಒಂದೊಂದು ವಾರ್ಡ್ಗೆ ಒಬ್ಬೊಬ್ಬರು ನೋಡಲ್ ಆಫೀಸರ್ ಅಂತ ಹಾಕಿದ್ರು. ಆಮೇಲೆ ಅದು ವಾರ್ಡ್ಗಳ ವಿಂಗಡಣೆ ಇನ್ನೂ ಆಗಿಲ್ಲ, ಕಾನೂನು ಬಾಹಿರವಾಗಿ ಮಾಡ್ತಾ ಇದ್ದೀರಾ ನೀವು. ವಾರ್ಡ್ಗಳ ವಿಂಗಡಣೆ ಆಗಿದ್ರೆ ಅದು ಗೆಜಿಟ್ ಕೊಡಿ ಅಂತ ಹೇಳಿದ್ಮೇಲೆ ಅದನ್ನು ಮತ್ತೆ ಒಂದೇ ವಾರ್ಡ್ 184 ಎರಡು ವಾರ್ಡ್ ಸೇರಿಸಿ ಒಂದೇ ಕಮಿಟಿಗೆ ಈಗ 1 hour ಟೈಮ್ ಕೊಟ್ಟಿದ್ದಾರೆ. 1 hour ಟೈಮ್ ಸಾಲ್ತಾ ಇಲ್ಲ. ಬಟ್ ಇದರಲ್ಲಿ ಏನಾಗಿದೆ ಅಂದರೆ, ನಾಗರಿಕರು ಕೊಂದು ಬಹುತೇಕ ಕುಡಿಯೋ ನೀರಿನ ಬಗ್ಗೆ ಬರ್ತಾ ಇದ್ದಾರೆ, ಹೆಂಗಸರು ಸಮೇತ ಬರ್ತಾ ಇದ್ದಾರೆ, ಲೇಡೀಸ್. ಅದೇ ಇವರು ಬೋರ್ವೆಲ್ಗಳು ತೆಗೆದುಹಾಕಿ, ಬೋರ್ವೆಲ್ಗಳು ಕೆಟ್ಟೋಗಿ ಈಗ ಜನವರಿ ಡಿಸೆಂಬರಿಂದನೇ ಹೇಳ್ತಾ ಇದ್ದೀವಿ, ಮಾನ್ಸೂನ್ ಬರ್ತಾ ಇದೆ, ಇದು ಸಮ್ಮರ್ ಬರ್ತಾ ಇದೆ, ಕುಡಿಯೋ ನೀರಿಗೆ ತೊಂದರೆ ಆಗ್ತಾ ಇದೆ, ಈಗಲೇ ನೀವು ಸಿದ್ಧರಾಗಿರಿ ಕುಡಿಯೋ ನೀರು ಕೊಡೋಕ್ಕೆ ಅಂತ. ಯಾವಾಗ ಇದು ಬಂತು ಹೇಳಿದ್ರು ಟಕ್ಕಂತ ಮೇಯಿಂದ ಏಪ್ರಿಲ್ 1 ನಾವು BWSS ಹಸ್ತಾಂತರಿಸ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಒಂದು ಆದೇಶ ಹೊರಡಿಸಿದ್ರು ತುಷಾರ್ ಗಿರ್ನಾದವರು. ಇದ್ದಕ್ಕಿದ್ದಂಗೆ ಮಾರ್ಜಿನ್ ಟೈಮ್ ಇಲ್ಲದೇನೆ ಆದೇಶ ಹೊರಡಿಸಿದ್ರೆ ಅವ್ರಿಗೂ ಸೆಟ್ ಆಗಬೇಕಂದ್ರೆ BWSSಗೆ ಟೈಮ್ ಬೇಕು. ಇವ್ರು ಏಕೆ ಬಿಟ್ಬಿಟ್ಟು ಇಲ್ಲಿ ಮಂಜೂರಾಗಿರೋ ಹಣ ಎಲ್ಲನೂ ತಿಂದು ಟೆಂಡರ್ಗಳು ಕೊರೆದು ಅದೆಲ್ಲನೂ ಅರ್ಧಂಬರ್ಧ ಮಾಡಿಬಿಟ್ಟು ಮತ್ತೆ ಯಾರು ಬರೋಲ್ಲ ಕೆಲಸಗಳಿಗೆ. ಇವತ್ತಿನ ತನಕ 3 ತಿಂಗಳಾಗಿದೆ, ಇವತ್ತಿನ ತನಕ ಬೋರ್ವೆಲ್ಗಳು ಸಮಸ್ಯೆ ಬಗೆಹರಿದಿಲ್ಲ. ಈ ಥರ ಬಹುತೇಕ ಸಮಸ್ಯೆಗಳಿದೆ ವಾರ್ಡ್ ಕಮಿಟಿನಲ್ಲಿ. ನಾಗರಿಕರಿಗೆ ಅಕ್ರಮ ಕಟ್ಟಡಗಳಿರ್ಬೋದು, ಮತ್ತು BBMP 2020 ಆ್ಯಕ್ಟ್ ಪಾಲನೆ ಮಾಡ್ತಾ ಇಲ್ಲ, ಮತ್ತು ಇದು ಸುಪ್ರೀಂ ಕೋರ್ಟ್ ಆದೇಶನ ಪಾಲನೆ ಮಾಡ್ತಾ ಇಲ್ಲ, ಮತ್ತು ರೆವಿನ್ಯೂ ಈ ಖಾತೆಗಳದ್ದು ಇಷ್ಟ ಬಂದಂಗೆ ರೆವಿನ್ಯೂಸ್ ಆಫೀಸ್ಗಳಲ್ಲಿ ಇಷ್ಟ ಬಂದಂಗೆ ದುಡ್ಡು ಕೊಟ್ಟವ್ರಿಗೆ 2 ಲಕ್ಷ 3 ಲಕ್ಷ ಕೊಟ್ಟವ್ರಿಗೆ ಏನು ಇಲ್ದೇನೆ ಡೈರೆಕ್ಟ್ ಈ ಖಾತೆ ಮಾಡಿಕೊಡ್ತಾವ್ರೆ. ಅದನ್ನು ಕೆಲವೆಲ್ಲನೂ ನಮ್ಮ ರೆವಿನ್ಯೂ ಸ್ಪೆಷಲ್ ಕಮಿಷನರ್ ದೃಷ್ಟಿಗೆ ಮತ್ತು ರೆವಿನ್ಯೂ JEC ದೃಷ್ಟಿಗೆ ಎಲ್ಲರೂ ತಗೊಂಡೋಗಿದ್ದೀವಿ. ಬಟ್ ಆದರೆ ಇವತ್ತಕ್ಕೂ ಯಾರು ಏನು ಕ್ರಮಗಳು ಮಾಡ್ತಾ ಇಲ್ಲ. ಹೌದಾ, ಆಯ್ತು, ಮಾಡ್ತೀವಿ. ನಾವು ಅಕ್ರಮ ಖಾತಾ ಅಂತ ಕೊಟ್ಟಿರೋ ಸೈಟ್ಗಳಲ್ಲಿ ಇವತ್ತು ಪ್ಲಾನ್ ಕೊಟ್ಟವರೆ, ಅದಕ್ಕೆ ಅಕ್ರಮ ಕಟ್ಟಡ ಎದೊಳ್ತಾ ಇದ್ದಾವೆ, ಬಿಲ್ಡಿಂಗ್ ಪೇಂಟ್ ಹೊಡಿತಾ ಇದ್ದಾರೆ. ಆದ್ರೇನು ವಾರ್ಡ್ ಇಂಜಿನಿಯರ್ಗಳು ಯಾವುದನ್ನು ನಾವು ಪದೇ ಹೇಳಿದ್ರೂ ಯಾವುದು ಕ್ರಮಗಳು ತಗೊಳ್ತಾ ಇಲ್ಲ. ಈ ಥರ ಇದ್ರೆ ಇಂಥ ಅಧಿಕಾರಿಗಳು ಬೇಕಾ ಅಂತ ನಾಗರಿಕರು ಬೇಸತ್ತೆ ಈ ವಾರ್ಡ್ ಕಮಿಟಿಗೆ ಬರೋದಾ ಬೇಡ ಅಂದ್ಬಿಟ್ಟು ವಿಧಿ ಇಲ್ಲದೆ ಇವತ್ತು ನಾವು ಈ ಪರಿಸ್ಥಿತಿಗೆ ಸೇವ್ ಬೆಂಗಳೂರು, ನಮ್ಮ ಬೆಂಗಳೂರನ್ನ ರಕ್ಷಣೆ ಮಾಡಿ ಅಂತ BBMPಯಿಂದ ರಕ್ಷಣೆ ಮಾಡಿ ಅಂತ ನೋಡ್ತಾ ಇರೋರ್ಗಳನ್ನು ಕೇಳ್ತಾ ಇದ್ದಾರೆ. ಪ್ರತಿಯೊಂದು ನಾಗರಿಕರು ಇದಕ್ಕೆ ಧ್ವನಿಗೆ ತಮ್ಮ ಹಸ್ತ ಸೇರಿಸ್ತೀರಿ ಅಂತ, ನಮ್ಮ ಬೆಂಗಳೂರನ್ನ ನಾವು ಕಾಪಾಡ್ಕೊಳ್ಬೇಕಂತ ಈ ಮೂಲಕ ನಾವು ವಿನಂತಿಸ್ತಾ ಇದ್ದೀವಿ.